ಈ ಪ್ರೆಗ್ನೆನ್ಸಿಲಿ ಮಾಡುವಂತಹ ಫೀಟಲ್ 3D 4D ಸ್ಕ್ಯಾನ್ ಯಾವ ಟೈಮಲ್ಲಿ ಮಾಡಬೇಕು? ಇದು ತುಂಬಾ ಕನ್ಫ್ಯೂಷನ್. ಕೆಲವೊಂದ್ಸಲ ಹೇಳ್ತಾರೆ, ಕೆಲವು ಪೇಷಂಟ್ಸ್ ಸರ್ ಡಾಕ್ಟರ್ ನಮ್ಗೆ 4th ಮಂತ್ ಅಲ್ಲೇ ಮಾಡಿಸಬಹುದು ಅಂತ ಹೇಳಿರ್ತಾರೆ. ಕೆಲವರು ಹೇಳ್ತಾರೆ ಸರ್ 8th ಮಂತ್ ಅಲ್ಲಿ ಮಾಡಿಸಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಆಕ್ಚುಲಿ 3D 4D ನಾವು ಯಾವ ಇಂಟೆನ್ಷನಲಿ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ತುಂಬಾ ಸಲ ಏನಾಗುತ್ತೆ, ಫೀಟಲ್ 3D 4D ಮಾಡೋದು ಬೇಸಿಕಲಿ ಮದರ್ ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ಟು ಬಿ ಪೇರೆಂಟ್ಸ್ ಅವರ ಒಂದು ಖುಷಿಗೆ. ಅಂದ್ರೆ ಈಗ ಏನಾಗುತ್ತೆ, ಈಗ ನಾರ್ಮಲ್ ಸ್ಕ್ಯಾನ್ ಅಲ್ಲಿ ಫೇಸ್ ತೋರಿಸಿದಾಗ ಬ್ಲಾಕ್ ಅಂಡ್ ವೈಟ್ ಇರುತ್ತೆ, ಅದು ಒಂಥರ ರಿಯಲ್ ಫೇಸ್ ಅನ್ಸಲ್ಲ. ಅದೇ 3D 4D ಮಾಡಿದಾಗ ರಿಯಲ್ ಫೇಸ್ ಹೆಂಗೆ ಅಂದ್ರೆ ನಾವು ಮಗು ಮುಖ ನೋಡಿದಾಗ ಯಾವ ತರ ಅನ್ಸುತ್ತೆ ಅದೇ ತರನೇ ನಮಗೆ ಫೀಟಲ್ 3D 4D ಕಾಣುತ್ತೆ. ಸೊ ಈ ಇಂಟೆನ್ಷನ್ ಇಂದ ನಾವು ಫೀಟಲ್ 3D 4D ಮಾಡಿದಾಗ ನಾವು ಐಡಿಯಲಿ ಅರೌಂಡ್ 28 ಇಂದ 30 ವೀಕ್ಸ್ ಟೈಮ್ ನಲ್ಲಿ ಮಾಡಬೇಕು. ಯಾಕೆ ಅಂತಂದ್ರೆ ಮುಂಚೆ ಮಾಡಿದ್ರೆ ಏನಾಗುತ್ತೆ, ಫೇಶಿಯಲ್ ಫೀಚರ್ಸ್ ಅಷ್ಟು ಮೆಚ್ಯೂರ್ ಆಗಿರಲ್ಲ ಅಥವಾ ಅಷ್ಟು ಡೆವಲಪ್ ಆಗಿರಲ್ಲ, ಹಾಗಾಗಿ ಅಷ್ಟು ಕ್ಲಿಯರ್ ಇರಲ್ಲ. ಇನ್ನೂ ಲೇಟ್ ಆಗಿ ಮಾಡಿದ್ರೆ ಏನಾಗುತ್ತೆ, ಮಗು ಸುತ್ತ ನೀರು ಕಡಿಮೆ ಆಗಿರುತ್ತೆ, ಲೈಕ್ 35-36 ವೀಕ್ಸ್ ಅಲ್ಲಿ, ಹಾಗಾಗಿನೂ 3D 4D ಇಮೇಜಸ್ ಸರಿ ಬರಲ್ಲ. ಸೊ ಐಡಿಯಲಿ ಅರೌಂಡ್ 28 to 30 ವೀಕ್ಸ್ ಮಾಡಿದ್ರೆ ನಮಗೆ ರಿಲೇಟಿವ್ಲಿ ಗುಡ್ ಫೀಚರ್ಸ್ ಇರುವಂತಹ 3D ಅಥವಾ 4D ಇಮೇಜಸ್ ಸಿಗುತ್ತೆ. ಸೊ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದೇ ತರ ನಿಮ್ಗೆ ಗೊತ್ತಿರುವಂತ ಪ್ರೆಗ್ನೆಂಟ್ಸ್ ಅಥವಾ ನಿಮ್ ಫ್ರೆಂಡ್ಸ್ ಅವ್ರಿಗೂ ಗೊತ್ತಿರಲಿ, ಮುಂದೆ ಅವ್ರ ಬ್ರದರ್ ಸಿಸ್ಟರ್ ಎಲ್ಲ ಮಕ್ಕಳು ಪ್ರೆಗ್ನೆಂಟ್ಸ್ ಆಗಿ ಸ್ಕ್ಯಾನಿಂಗ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಯೂಸ್ಫುಲ್ ಅನ್ಸುತ್ತಲ್ವಾ. ಥ್ಯಾಂಕ್ ಯು.